ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಮಾಧವಾಯ ನಮಃ. ಓಂ ಸನಿಷ್ಯಸಿ ಕ್ರತುಮ್ನಃ ಶ್ವಘ್ನೇವ ವಜ್ರಿನ್ ಸನಯೇಧನಾನಾಂ ತ್ವಯಾ ವಯಮರ್ಯ ಆಜಿಂಜಯೇಮ ಉಷನ್ನೃಷು ನ ಸುಮನಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 431ನೆಯ ಭಾಗ ಇದು. ಅಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 172ನೆಯ ಮಾಧವ ಎನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರದ ಅನುಸಂಧಾನವನ್ನು ಕೂಡ ಮಾಡಿಕೊಳ್ಳೋಣ. ಮೊದಲು ಮಾಧವ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ನೋಡೋಣ. ನಾವು ಮಾಡಬೇಕಾದಂಥ ಯಜ್ಞದಲ್ಲಿ ನಮಗೆ ಸಾಫಲ್ಯವನ್ನು ಕೊಡುವಂಥವನು. ಆದ್ದರಿಂದ ಅವನು ಮಧುವನೇ ಮಾಧವ ಅಂತ ಹೀಗೊಂದು ಅರ್ಥವನ್ನು ಹೇಳ್ತಾರೆ. ಮದ ಅಂದರೆ ಸಂತೋಷ ಮೊದಲಾದದ್ದು. ಮುಂದೆ ಆ ಸಂತೋಷ ಉಳ್ಳವನು. ಮಧೂನಾಂ ಧನಾನಾಂ ಸಮೂಹ ಮಾಧವಂ. ಮಧು ಅಂದರೆ ನಮಗೆ ಸುಖವನ್ನು ಕೊಡುವಂತಹ ಧನ ಮೊದಲಾದ ಭೋಗ ವಸ್ತುಗಳು, ಅವುಗಳ ಸಮೂಹಕ್ಕೆ ಮಾಧವ ಅನ್ಬೇಕು. ಅದನ್ನ ಹೊಂದಿದವನು, ಅದಕ್ಕೆ ಸಂಬಂಧಿಸಿದಂಥವನು, ಅಂಥ ದೊಡ್ಡ ಪ್ರಮಾಣದ ಎಲ್ಲ ಭೋಗ ಸಾಧನಗಳನ್ನು ಹೊಂದಿರುವವನು, ಜಗತ್ತಿನ ಒಡೆಯನಾದ್ದರಿಂದ. ಆದ್ದರಿಂದ ಅವನನ್ನು ಮಾಧವ ಅಂತ ಹೀಗೆ ಕೆಲವು ಕಡೆ ವ್ಯಾಖ್ಯಾನ ಮಾಡ್ತಾರೆ. ಮಾಧವ ಅಂತ ಈಗಾಗಲೇ ಒಂದು 72ನೇ ನಾಮ ಒಂದು ಬಂದಿದೆ. ಇನ್ನೂ ಒಂದು ಮುಂದೆ 739, 40 ಅಲ್ಲಿ ಒಂದು ಕಡೆ ಬರೋದಿದೆ. ಮಾನ ಅಂದರೆ ತಿಳಿದುಕೊಳ್ಳುವುದು ಅಥವಾ ನಾಶ ಆಗುವುದು ಅಥವಾ ಸೃಷ್ಟಿಸುವುದು. ಇವೆಲ್ಲ ಅರ್ಥಗಳನ್ನು ಆಚಾರ್ಯರು ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಜಗತ್ತನ್ನ ತಿಳಿದವನು, ಜಗತ್ತನ್ನ ಸೃಷ್ಟಿಸುವವನು ಮತ್ತೆ ಅದನ್ನ ನಾಶಪಡಿಸುವವನು ಕೂಡ. ಆ ಕಾರಣಕ್ಕಾಗಿ ಮಾಧವ ಅಂತ ಮತ್ತೊಂದು ಅರ್ಥ. ಮಾಧವ ಅಂದ್ರೆ ಲಕ್ಷ್ಮೀಪತಿ ಅಂತ ಒಂದು ಅರ್ಥ ಇದೆ. ಜ್ಞಾನದಾಯಕ ಅಂತ ಮತ್ತೊಂದು ಅರ್ಥವೂ ಕೂಡ ಇದೆ. ಇವನು ಜ್ಞಾನರೂಪನಾದವನು. ಜ್ಞಾನರೂಪನಾದ್ರಿಂದ ಇವನನ್ನು ಮಾ ಅಂತ ಹೇಳಬೇಕು. ಹಾಗೆ ಸಕಲ ದೋಷ ನಿಷೇಧ ರೂಪನಾದವನು. ಯಾವುದೇ ದೋಷಗಳು ಕೂಡ ಈತನಲ್ಲಿ ಇಲ್ಲ. ಆದ್ರಿಂದ ಆತನನ್ನು ಮಾ ಅಂತ ಅವ್ಯಯದಿಂದ ನಾವು ಹೇಳಬಹುದಾಗಿದೆ. ಧವ ಅಂದ್ರೆ ಶತ್ರುಗಳನ್ನ ಸದೆ ಬಡಿಯುವವನು. ಆ ಕಾರಣಕ್ಕಾಗಿ ಆತನನ್ನ ಧವ ಅಂತ ವರ್ಣನೆ ಮಾಡ್ತಾರೆ. ಇದು ಕೆಲವು ಅರ್ಥಗಳು. ನಮಗೆ ಜ್ಞಾನವನ್ನು ಕೊಡುವಂಥವನು. ಮಾ ಅಂದ್ರೆ ಜ್ಞಾನ, ಅದನ್ನು ಧವ ಅಂದ್ರೆ ಕೊಡುವಂಥವನು ಅಂತ ಕೂಡ ಅರ್ಥ ಆಗ್ತದೆ. ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಅದನ್ನು ನೋಡುವುದಾದ್ರೆ ನಮಗೆ ಜ್ಞಾನವನ್ನು ಕೊಡುವಂಥವನು ಅಂತ ಅರ್ಥ. ಮಾ ಅಂದ್ರೆ ಅಪರೋಕ್ಷ ಜ್ಞಾನ, ಅದನ್ನ ಧವ ಕೊಡುವಂಥವನು, ಕೊಡುವವನಾದ್ರಿಂದ ಅದಕ್ಕೆ ಸ್ವಾಮಿ ಅಂತ ಈಗ ಅರ್ಥವನ್ನ, ಅದೇ ಜ್ಞಾನದಾಯಕ ಅನ್ನೋ ಅರ್ಥವನ್ನೇ ಸ್ವಲ್ಪ ಬೇರೆ ರೀತಿಯಿಂದ ಹೇಳಿದ್ದಾರೆ. ಧವ ಅಂದ್ರೆ ಒಡೆಯ ಅಂತ ಅರ್ಥ. ಜ್ಞಾನದ ಒಡೆಯ ಅಂದ್ರೆ ನಮ್ಗೆಲ್ರಿಗೂ ಕೂಡ ಜ್ಞಾನವನ್ನು ಕೊಡುವವನು ಅಂತ ಅರ್ಥ ಆಗ್ತದೆ. ಲಕ್ಷ್ಮೀಪತಿ ಅಂತನ್ನುವಂಥ ಅರ್ಥ ಅಂತೂ ಇದ್ದೇ ಇದೆ. ಧವ ಅಂದ್ರೆ ಕಂಪನ, ಶತ್ರುಗಳನ್ನು ನೋಡಿ ನಮಗಾಗುವಂತಹ ನಡುಕ. ಅದು ಮಾ ಯಾರಿಗಿಲ್ಲವೋ ಅವನು ಮಾಧವ. ಯಾರ ನಾಮಸ್ಮರಣೆಯಿಂದ ನಮಗೂ ಕೂಡ ಶತ್ರುಗಳ ಭಯ ಇಲ್ಲವೋ ಆ ಭಗವಂತನೇ ಮಾಧವ. ಆ ದೃಷ್ಟಿಯಿಂದ ಅಂತ ಇದು ಮತ್ತೂ ಒಂದು ಅರ್ಥ. ಇನ್ನು ಮುಂದೆ ಈ ಮಂತ್ರಕ್ಕೆ, ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳಿದ್ದಾರೆ, ಮತ್ತೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ, ರಘುನಾಥ ಸ್ವಾಮಿಗಳು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ
ನಾವೀಗ ನೋಡೋಣ. ಮೂಲ ಋಗ್ವೇದದಲ್ಲಿ ಇಮಂ ಯಜ್ಞಂ ತ್ವಮಸ್ಮಾಕಮಿಂದ್ರ ಪುರೋದಧತ್ ಸನಿಷ್ಯಸಿ ಕ್ರತುಮ್ನಃ ಶ್ವಘ್ನೇವ ವಜ್ರಿನ್ ಸನಯೇ ಧನಾನಾಂ ತ್ವಯಾ ವಯ ಮರ್ಯ ವಾಜಿಂ ಜಯೇಮ ಅಂತ 3ನೇ ಮಂತ್ರ ಈ ಪ್ರಸಕ್ತ ಸೂಕ್ತದಲ್ಲಿ. ಅದರ ನಂತರ ಬರುವಂತಹ 4ನೇ ಮಂತ್ರ ಮತ್ತೊಂದಿದೆ, ಉಷನ್ನುಷು ನ ಸುಮನಾಹ ಉಪಾಕೆ ಅಂತ. ಆ 4ನೇ ಮಂತ್ರದಲ್ಲಿ ಸ್ವಲ್ಪ ಭಾಗವನ್ನ, 3ನೇ ಮಂತ್ರದ ಬಹುತೇಕ ಭಾಗವನ್ನ ತೆಗೆದುಕೊಂಡು ಈ ಬೃಹತಿ ಮಂತ್ರವನ್ನ ಹೆಣೆದಿದ್ದಾರೆ. ಅದಕ್ಕೆ ಸಾಯಣಾಚಾರ್ಯ ಹೇಳುವಂತಹ ಅರ್ಥವನ್ನ ಈಗ ನೋಡೋಣ. ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ, ಇಂದ್ರನಿಗೆ ಸಂಬೋಧನೆ. ನೀನು ತ್ವಂ ನೀನು, ನಹ ನಮಗೆ, ನಹ ನಮ್ಮನ್ನು, ಪುರೋದಧತ್ ಪುರಸ್ಕೃತಾನ್ ಕುರುವನ್ ನಮಗೊಂದು ಬೆಲೆ, ನಮಗೊಂದು ಮೆಚ್ಚುಗೆಯನ್ನು ಕೊಟ್ಟು ಅಂತ ಅರ್ಥ. ಇದನ್ನ ನಾವು ಬೃಹತಿ ಮಂತ್ರದ ಕ್ರಮದಲ್ಲಿ ಹಿಂದೆ ನೋಡಿದ್ದೇವೆ. ಇಮಂ ಯಜ್ಞಂ ತ್ವಂ ಅಸ್ಮಾಕಂ ಇಂದ್ರ ಪುರೋದಧತ್ ಅಂತ. ಆದರೆ ಮೂಲ ಋಗ್ವೇದದ ಮಂತ್ರದ ಕ್ರಮದಲ್ಲಿ ಈಗ ಇನ್ನೊಂದು ಬಾರಿ ನೋಡ್ತಾ ಇದ್ದೇವೆ ಅಷ್ಟೆ. ಈ ಯಜ್ಞವನ್ನ ಸನಿಷ್ಯಸಿ, ನೀನು ವಿಭಾಗ ಮಾಡ್ತೆ, ಯಜ್ಞವನ್ನು ವಿಭಾಗ ಮಾಡಿ ಉಳಿದೆಲ್ಲ ದೇವತೆಗಳಿಗೂ ಆಹುತಿ ಕೊಡ್ತೀವಿ ಅಂತ ಸಾಯಣಾಚಾರ್ಯ ತಾತ್ಪರ್ಯ ಇದ್ದಿರಬೇಕು. ಅದಲ್ಲದೆ ಶ್ವಘ್ನಿ ಅಂದ್ರೆ ಈ ಬೇಟೆಗಾರ, ಆ ಬೇಟೆಗಾರನಾದವನು ಆ ಬೇಟೆಯ ಪ್ರಾಣಿಗಳನ್ನೇ ಬೆನ್ನತ್ತಾನೆ. ಅದರಂತೆ ನೀನು ಕೂಡ ವಜ್ರಧಾರಿಯಾದ ಭಗವಂತ ಇಂದ್ರನೇ, ನೀನು ಕೂಡ ಈ ಶತ್ರುಗಳನ್ನ ನಾಶಪಡಿಸ್ತೆ. ನಿನ್ನನ್ನ ಅರಿಯಹ, ನಿನ್ನನ್ನು ಸ್ತುತಿಸುವಂತಹ ನಾವು, ಋಗತವಂತ ಧಾತು ಇದೆ, ಆ ಧಾತುವಿಗೆ ಭಗವಂತನನ್ನ ತಿಳಿದು, ಇಂದ್ರನನ್ನ ತಿಳಿದು ಸ್ತುತಿಸುವವರನ್ನ ಅರಿಯ ಅನ್ನೋ ಅರ್ಥವನ್ನ ಸಾಯಣಾಚಾರ್ಯ ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಶ್ವಘ್ನಿ ಅಂದ್ರೆ ಬೇಟೆಗಾರ ಅಂತ ಅರ್ಥ, ಘ್ನ ಅಂದ್ರೆ ಕೊಲ್ಲುವಂಥವನು, ಶ್ವಘ್ನಿ ಆ ಪ್ರಾಣಿಗಳನ್ನ, ನಾಯಿ ನರಿ ಮೊದಲಾದ ಪ್ರಾಣಿಗಳನ್ನ ಕೊಲ್ಲುವಂಥವನು ಅಂತ ಅರ್ಥ ಆಗ್ತದೆ. ಅರಿಯಹ ಅಂದ್ರೆ ಸ್ತೋತ್ರ ಮಾಡುವಂಥ ವ್ಯಕ್ತಿಗಳು, ಅಂತಹ ನಾವು, ಸ್ತೋತ್ರ ಮಾಡುವಂತಹ ನಾವು. ಧನಾನಾಂ, ನಮಗೆ ಧನ ಬೇಕಾಗಿದೆ. ಯಾವುದಾದ ಧನ? ಪಶು ಅಶ್ವ ಮೊದಲಾದ ಧನಗಳು. ಅದರ ಸನಹೆಯ ಲಾಭಕ್ಕಾಗಿ ಆಜಿಂ, ಈ ಶತ್ರುಗಳು ನಮ್ಮ ವಿರುದ್ಧ ಮಾಡಿರುವಂತಹ ಯುದ್ಧ, ಅಥವಾ ನಾವೇ ಶತ್ರುಗಳ ವಿರುದ್ಧ ಸಾರಿರುವಂತಹ ಯುದ್ಧ, ಆ ಯುದ್ಧದಲ್ಲಿ ನಾವು ಗೆಲ್ಲಲಿಕ್ಕೆ ಬಯಸ್ತೇವೆ. ಗೆದ್ದರೆ ನಮಗೆ ಸಂಪತ್ತೆಲ್ಲವೂ ಲಬ್ಧ ಆಗ್ತದೆ. ಸ್ವಧಾವಹ, ಸ್ವಧಾ ಅಂದ್ರೆ ಅನ್ನ, ಸ್ವಧಾವಹ ಅನ್ನವನ್ ಇಂದ್ರ, ಅನ್ನ ಉಳ್ಳಂತಹ ಇಂದ್ರನೇ ಅಂತ ಈ ಇಂದ್ರನಿಗೆ ಅನ್ನ ಉಳ್ಳವನು ಅಂತ ಸಂಬೋಧನೆ ಮಾಡಿದ್ದಾರೆ. ಸಾಯಣಾಚಾರ್ಯ ಹಾಗರ್ಥ ಹೇಳ್ತಾರೆ. ಅನ್ನ ಮೊದಲಾದವುಗಳ ಆಹುತಿಯನ್ನು ಸ್ವೀಕಾರ ಮಾಡುವವನು ಅಥವಾ ಭೋಗ ಪದಾರ್ಥಗಳನ್ನು ಅನುಭವಿಸುವವನು ಅಂತ ತಾತ್ಪರ್ಯ ಇದ್ದಿರಬೇಕು. ಸುಮನಾಹ ಅಂದ್ರೆ ಶ್ರೇಷ್ಠವಾದ ಪ್ರಸನ್ನವಾದ ಮನಸ್ಸುಳ್ಳಂತಹ ನೀನು. ಉಪಾಕೆ ಅಂದ್ರೆ ಸಮೀಪದಲ್ಲಿ, ಅದು ನಮಗೆ ಈ ಬೃಹತಿ ಮಂತ್ರದಲ್ಲಿ ಸಂಬಂಧ ಇಲ್ಲ. ಉಪಾಕೆ ಅನ್ನೋ ಶಬ್ದ ಅದು ಮುಂದಿನ ಬೃಹತಿ ಮಂತ್ರಕ್ಕೆ ಸಂಬಂಧಪಡ್ತದೆ. ಉಷನ್, ಇದು ಕೂಡ ಮುಂದಿನ ಮಂತ್ರ, ಇದು ಇದೇ ಮಂತ್ರಕ್ಕೆ ಸಂಬಂಧಪಡ್ತದೆ. ಉಷನ್ ಅಂದ್ರೆ ಅತ್ಯಂತ ಗಾಢವಾದಂಥ ಬಯಕೆ ಉಳ್ಳವನಾಗಿ ನೀನು ಬರಬೇಕು ಅಂತ ಅದರ ತಾತ್ಪರ್ಯ. ಇದಿಷ್ಟು ಆ ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯ ಮಾಡಿದಂತಹ ಅರ್ಥವನ್ನ ನಾವು ನೋಡಿದ್ದಾಯ್ತು. ಈಗ ಇದೇ ಮೂಲ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ನಾವೀಗ ನೋಡ್ತಿರುವಂತಹ ಮಾಧವ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಹೀಗಿದೆ. ಇಮಂ ಯಜ್ಞಂ ತ್ವಂ ಅಸ್ಮಾಕಮಿಂದ್ರ ಪುರೋದಧತ್ ಸನಿಷ್ಯಸಿ ಕ್ರತುಮ್ನಃ ಶ್ವಘ್ನೇವ ವಜ್ರಿನ್ ಸನಯೇ ಧನಾನಾಂ ತ್ವಯಾ ವಯಂ ಅಂತ ಇದಿಷ್ಟು ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಮತ್ತೆ ಮಾಧವ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ
ಮಾ ಅಂದರೆ ಅಪರೋಕ್ಷ ಜ್ಞಾನ, ಅದರ ಧವ ಅಂದರೆ ಸ್ವಾಮಿ. ಹೇಗೆ ಸ್ವಾಮಿ ಅಂದರೆ ಯಾರಿಗೆ ಅಪರೋಕ್ಷ ಜ್ಞಾನ ಬೇಕೋ ಅದನ್ನು ಅವ್ರಿಗೆ ಕೊಡುವಂಥವನು. ಈ ಅರ್ಥವನ್ನು ಹೇಳಿದವರೇ ಭಗವಂತಾಚಾರ್ಯರು. ಮಾ ಅಂದರೆ ಲಕ್ಷ್ಮೀದೇವಿ. ತದ್ವತ್ ಧವ, ಆ ಲಕ್ಷ್ಮೀದೇವಿಗೆ ಪತಿಯಾದವನು. ಆ ಲಕ್ಷ್ಮೀದೇವಿಯಂತೆ ಈ ಭಕ್ತರಿಗೆ ಈ ಭಗವಂತನೂ ಕೂಡ ಧನ ಕನಕ ಮೊದಲಾದವುಗಳನ್ನು ಕೊಡ್ತಾನೆ. ಲಕ್ಷ್ಮೀದೇವಿ ಮಾತ್ರ ಕೊಡೋದಲ್ಲ, ಇವನು ಕೊಡ್ತಾನೆ. ಮತ್ತೆ ಧವ ಅಂದ್ರೆ ಕಂಪ, ಭಯದಿಂದ ಆಗುವಂತಹ ಮೈನಡುಕ. ಯತ್ ಪ್ರಸಾದಾತ್, ಯಾವ ಭಗವಂತನ ಅನುಗ್ರಹದಿಂದ ನಮಗೆ ಮೈನಡುಕನೇ ಆಗೋದಿಲ್ಲ ಯುದ್ಧದಲ್ಲಿ ನಾವು ಭಾಗವಹಿಸಿದಾಗ. ಈ ಜೀವನವೆಂಬ ಯುದ್ಧದಲ್ಲಿ ಅಂತರಂಗ ಮತ್ತು ಬಹಿರಂಗದ ಶತ್ರುಗಳ ಜೊತೆಗೆ ನಾವು ಓಡಾಟ ಮಾಡ್ತಾ ಇದ್ದೇವೆ. ಇಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಭಯ ಆಗೋದಿಲ್ಲ. ಆಗದೇ ಇರಲಿಕ್ಕೆ ಆ ಭಗವಂತನ ಅನುಗ್ರಹವೇ ಕಾರಣ. ನಮಗೆ ಎಲ್ಲ ರೀತಿಯಿಂದಲೂ ಅವನು ಜಯವನ್ನು ಕೊಡುವವನು ಅಂತ ಆ ಮಾಧವ ಎಂಬ ಶಬ್ದಕ್ಕೆ ಅವರ ಅರ್ಥವನ್ನು ಹೇಳ್ತಾರೆ. ಮೂಲ ಬೃಹತಿ ಮಂತ್ರಕ್ಕೆ ಅವರು ಇಟ್ಕೊಂಡಿರುವಂತಹ ಅರ್ಥ ಏನು? ಮೂಲ ಋಗ್ವೇದದ ಮಂತ್ರಕ್ಕೆ, ಬೃಹತಿ ಮಂತ್ರಕ್ಕಲ್ಲ. ಇವಂ ಯಜ್ಞಂ ತ್ವಮಸ್ಮಾಕಂ ಇಂದ್ರ, ಇದು ಪ್ರಾರಂಭ ಕಾಣುವಂಥ ಮೂಲ ಮಂತ್ರ. ತ್ವಯಾ ವಯಂ ಅರ್ಯ ವಾಜಿಂ ಜಯೇಮ್ ಅಂತ ಆ ಮಂತ್ರ ಕೊನೆಗೊಳ್ತದೆ. ಇಂದ್ರನೇ, ಹರಿಯೇ ಅಂತ ಭಗವಂತನಿಗೆ ಸಂಬೋಧನೆ. ತ್ವಂ ನೀನು, ಅಸ್ಮಾಕಂ ಯಜ್ಞಂ ಪುರೋದಧತ್ ಅಗ್ರತೋ ನಿದಧಾನಃ, ನಮ್ಮ ಈ ಜೀವನ, ನಮ್ಮ ಈ ಒಂದು ಯಜ್ಞ ಉಳಿದವರೆಲ್ಲ ಮಾಡುವ ಯಜ್ಞಕ್ಕಿಂತ ಶ್ರೇಷ್ಠ ಆಗಬೇಕು. ಹಾಗೆ ನೀನು ನಿಮಿತ್ತನಾಗಬೇಕು. ಮತ್ತೆ ನಹ ನಮಗೆ, ಕ್ರತುಂ ಅಂದ್ರೆ ಪ್ರಜ್ಞಾಂ, ಕ್ರತು ಅಂದ್ರೆ ಜ್ಞಾನ ಅಂತ ಅರ್ಥ, ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನವನ್ನು ಸನಿಶ್ಯಸಿ ಕೊಡ್ತಿ. ಇದೇ ಅರ್ಥವನ್ನೇ ನಾನು ಕೂಡ ತಗೊಂಡಿದ್ದೇನೆ. ಮುಂದೆ ಒಂದೆರಡು ಪ್ರಮಾಣಗಳನ್ನು ಉದ್ಧರಿಸ್ತಾರೆ ಭಗವಂತಾಚಾರ್ಯ. ಕರ್ಮಣ ಜ್ಞಾನ ಮಾತನ್ವತಿ, ಜ್ಞಾನೇನ ಅಮೃತೇ ಭವತಿ ಅಂತ. ಅಶ್ವಮೇಧಾದಿ ಯಜ್ಞಗಳನ್ನು ನಾವು ಮಾಡುವುದು, ವಾಜಪೇಯ ಉಪಾಸನ ವೈಶ್ವದೇವಾದಿಗಳನ್ನು ಮಾಡುವುದು ಯಾತಕ್ಕೆ? ಕರ್ಮಗಳನ್ನು ಮಾಡುವುದು ಜ್ಞಾನಕ್ಕಾಗಿ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಷ್ಟ ಸಹ ಅಂತ ಆ ಭಗವಂತನನ್ನ ಅಜ್ಞಾನಿಗಳಿಗೆ ಜ್ಞಾನ ಕೊಡುವವನು ಅಂತ ಒಂದು ಸ್ಕಂದ ಪುರಾಣದ ಮಾತನ್ನ ಆಚಾರ್ಯರು ಉದ್ಧರಿಸ್ತಾರೆ ತತ್ವ ನಿರ್ಣಯದಲ್ಲಿ. ಆ ಮೂಲಕ ಆ ಜ್ಞಾನದ ವಿಷ್ಣು ಅನ್ನೋದನ್ನು ಇಲ್ಲಿ ಅನುಸಂಧಾನ ತಂದುಕೊಂಡಿದ್ದಾರೆ ಭಗವಂತಾಚಾರ್ಯರು. ಹೇ ವಜ್ರಣ್ಯ, ವಜ್ರಾಯುಧಾರಿಯೇ, ಧನಾನಾಂ ಸನಯೇ, ಸನ ಅಂದ್ರೆ ಸನಿ ಅಂದ್ರೆ ಲಾಭ, ಧನ ಪ್ರಾಪ್ತಿಗಾಗಿ, ಭೋಗ ಪ್ರಾಪ್ತಿಗಾಗಿ ಅಂತ ಅರ್ಥ. ಮೂಲದಲ್ಲಿ ಧನಾನಾಂ ವಜ್ರಿನ್ ಸನಯೇ, ಆಮೇಲೆ ಧನಾನಾಂ ಅಂತಿದೆ. ವಜ್ರಿನ್ ಆದ್ಮೇಲೆ ಸನಯೇ, ತ ಮತ್ತು ಸ ಇದೆ. ವಜ್ರಿನ್ ಸನಯೇ ಅದು ಸಂಧಿಯಾಗಿ ವಜ್ರಿನ್ ಸನಯೇ ಅಂತ ತಕಾರ ಕಾಣಿಸ್ಕೊಂಡಿರ್ತದೆ. ಪದಚ್ಛೇದ ಮಾಡಿದಾಗ ಕೇವಲ ಸಕಾರವೇ ಉಳಿತದೆ. ಶ್ವಘ್ನಿ ಇವ ಅಸುರ ಶುನಕ ಹಂತ್ರಿ ಲಕ್ಷ್ಮೀರಿವ, ದೈತ್ಯರೆಂಬ ನಾಯಿಗಳನ್ನ ಬೆದರಿಸಿ ಓಡಿಸುವಂಥವಳು ಈ ಲಕ್ಷ್ಮೀದೇವಿ, ನಾಶಪಡಿಸುವಂಥವಳು ಈ ಲಕ್ಷ್ಮೀದೇವಿ. ಅವಳಂತೆ ನೀನು ನಮಗೆ ಅರಿಯಹ ಸ್ವಾಮಿಯಾಗಿದ್ದಿ. ಲಕ್ಷ್ಮೀದೇವಿ ತನ್ನ ಉಪಾಸಕರಿಗೆ ಹೇಗೆ ಧನಕನಕಾದಿಗಳನ್ನು ಕೊಡ್ತಾಳೋ ಹಾಗೆ ನೀನು ಕೂಡ ನಮಗೆ ಕನಕಾದಿಗಳನ್ನು ಕೊಡಬೇಕು ಅಂತ ತಾತ್ಪರ್ಯ. ಅದಲ್ಲದೆ ತ್ವಯಾ ತ್ವತ್ಪ್ರಸಾದೇನ, ನಿನ್ನ ಅನುಗ್ರಹದಿಂದ ನಾವು ಎಲ್ಲ ರೀತಿಯಾದಂತಹ ಯುದ್ಧದಲ್ಲೂ ಕೂಡ ಪಾಲ್ಗೊಳ್ತೇವೆ. ಯುದ್ಧದಲ್ಲಿ ಪಾಲ್ಗೊಂಡು ಆ ಯುದ್ಧದಲ್ಲಿ ಗೆಲ್ಲುತ್ತೇವೆ ಅಂತ ತಾತ್ಪರ್ಯ. ಇದಿಷ್ಟು ಆ ಮಂತ್ರಕ್ಕೆ ಭಗವಂತಾಚಾರ್ಯರು ತೋರಿಸುವಂಥ ಅರ್ಥ. ಮುಂದೆ ಉಷನ್ ಉಷುಣ ಸುಮನಾಹ ಅಂತ ಇಷ್ಟಿದೆ.
ಅದಕ್ಕೆ ಅವರು ಹೇಳುವಂತಹ ಅರ್ಥ ಏನು? ಸ್ವಧಾವಹ ಅಂದ್ರೆ ಸುಖವುಳ್ಳಂತಹ ಭಗವಂತನೇ ಅಂತ ಭಗವಂತನಿಗೆ ಸಂಬೋಧನೆ ಅದು ಸ್ವಧಾವನ್ ಅಂತ. ಹೇ ವಿಷ್ಣು, ಸುಷುತಸ್ಯ ಸಮ್ಯಗ್ ಅಭಿಷುತಸ್ಯ, ಚೆನ್ನಾಗಿ ಹಿಂಡಲ್ಪಟ್ಟಂತಹ ಸೋಮರಸ. ಆ ಸೋಮರಸದ ಈ ಅರ್ಥವನ್ನೇ ನಾನು ಕೂಡ ಇಟ್ಕೊಂಡಿದ್ದೇನೆ. ಪ್ರತಿಭೃತ ಅಂದ್ರೆ ನಿನಗಾಗಿ ಸಂಗ್ರಹಿಸಲ್ಪಟ್ಟದ್ದು. ಆ ಸೋಮರಸದ ಮಧುವಾದ ರಸವನ್ನ, ಸಿಹಿಯಾದ ರಸವನ್ನ ನೀನು ಪಾನ ಮಾಡಬೇಕು ಅಂತ ಹೀಗಾದರ ಅರ್ಥ. ಇದಿಷ್ಟು ಭಗವಂತಾಚಾರ್ಯರು ಹೇಳಿದ ಅರ್ಥ ಆಯಿತು. ಇನ್ನು ಮುಂದೆ ರಘುನಾಥ ಸ್ವಾಮಿಗಳು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಹೇ ಇಂದ್ರ, ಭಗವಂತನಿಗೆ ಸಂಬೋಧನೆ. ನಹ ಕ್ರತುಂ ಅಸ್ಮದೀಯಂ ಜ್ಞಾನಂ ಯಜ್ಞಂ ವಾ, ನಮ್ಮ ಜ್ಞಾನ ಅಥವಾ ನಮ್ಮ ಯಜ್ಞ ಅದನ್ನು ಸನಿಷ್ಯಸಿ ಸಫಲಂ ಕರೋಷಿ. ನಾವು ಮಾಡುವ ಯಜ್ಞ ಸಫಲ ಆಗಬೇಕು ನಿನ್ನ ಅನುಗ್ರಹದಿಂದ. ನಮ್ಮ ಜೀವನ ಯಜ್ಞ ಸಫಲ ಆಗಬೇಕು. ನಮಗೆ ನೀನು ಜ್ಞಾನ ಕೊಡ್ತೆ. ಆ ಜ್ಞಾನ ಪರೋಕ್ಷ ಜ್ಞಾನವಾಗಿದ್ದದ್ದು ಮಾನಸಾಪರೋಕ್ಷವಾಗಿ ಪರಿಣಮಿಸಬೇಕು. ಮುಂದೆ ಆ ಮಾನಸಾಪರೋಕ್ಷದಿಂದ ನಮಗೆ ಮುಕ್ತಿ ದೊರೆಯಬೇಕು. ಅದಕ್ಕಾಗಿ ಅದನ್ನ ಜ್ಞಾನವನ್ನು ಮತ್ತು ಯಜ್ಞವನ್ನು ನೀನು ಸಫಲವನ್ನಾಗಿ ಮಾಡಬೇಕು. ಕ್ರತು ಅನ್ನೋ ಶಬ್ದಕ್ಕೆ ಜ್ಞಾನ ಅಂತನೂ ಅರ್ಥ ಇದೆ, ಯಜ್ಞ ಅಂತನೂ ಅರ್ಥ ಇದೆ. ವಜ್ರಾಯುಧಾರಿಯೇ, ನಹ ಅರಿಯ, ನಮಗೆ ಸ್ವಾಮಿಯಾದಂತಹ ನೀನು, ನಮ್ಮ ಧನಾನಾಂ ಸಂಪತ್ತಿನ ಸನಯೇ ಪ್ರಾಪ್ತಿಗಾಗಿ ಶ್ವಘ್ರಿ ಇವ ಕರಂಭಾ ಇವ ಅಂತ ಅರ್ಥ ಬರೆದಿದ್ದಾರೆ. ಕರಂಭಾ ಇವ ಭವ ಅಂತ. ಕರಂಭ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಗೊತ್ತಾಗೋದಿಲ್ಲ. ಮುಂದೆ ನನ್ನ ವ್ಯಾಖ್ಯಾನದಲ್ಲಿ ಅದನ್ನ ನೋಡುವ ಪ್ರಯತ್ನ ಮಾಡಿದ್ದೇನೆ. ಮುಂದೆ ನೋಡೋಣ. ಕಿಂಚ ಪ್ರಸನ್ನೇನ ತ್ವಯ, ನೀನು ಪ್ರಸನ್ನನಾದಾಗ ನಾವು ಆಜಿಮ್ ಯುದ್ಧವನ್ನು ಗೆಲ್ಲುತ್ತೀವಿ, ಶತ್ರುಗಳನ್ನ ಸದೆ ಬಡಿತೀವಿ. ಅದಲ್ಲದೆ ನಹ ಅಸ್ಮದೀಯಂ ಯಜ್ಞಂ, ನಮ್ಮ ಯಜ್ಞವನ್ನ ಉಷನ್ ನೀನು ಬಯಸುತ್ತಾ. ನಮ್ಮ ಯಜ್ಞವನ್ನು ನೀನು ಬಯಸುವುದು ಅಂದ್ರೆ ಯಜ್ಞ ಸಫಲ ಆಗಬೇಕು ಅಂತ ಬಯಸುವುದು, ಯಜ್ಞಕ್ಕಾಗಿ ಬರಬೇಕು ಅಂತ ಬಯಸುವುದು ಅಂತ ಅದರ ತಾತ್ಪರ್ಯ. ಸುಮನಾಹ, ಅತ್ಯಂತ ಪ್ರಸನ್ನವಾದ ಮನಸ್ಸುಳ್ಳವನಾಗುವ ಆಗಿ ಇಲ್ಲಿಗೆ ಬಾ ಅಂತ ಅದರ ಅರ್ಥ. ಮಧೂನಿ ಧನಾದೀನಿ ಯಜ್ಞ ಸಫಲಾನಿವ ವರ್ತಯತಿ ಇತಿ ಮಧುವಃ. ಮಧು ಅಂದ್ರೆ ಧನ ಮೊದಲಾದ ಸಂಪತ್ತು, ರಘುನಾಥ ಸ್ವಾಮಿಗಳು ಹೇಳುವಂತೆ. ಅಥವಾ ಯಜ್ಞದ ಸಾಫಲ್ಯ, ಅದನ್ನ ವಾ ಅಂದ್ರೆ ವರ್ತಯತಿ ಮಾಡಿಕೊಡುವವನು. ಅದಕ್ಕಾಗಿ ಆತನನ್ನ ಮಧುವ ಅಂತ ಹೇಳಬೇಕು. ಆ ಮಧುವ ಅನ್ನುವುದೇ ಮಾಧವ ಅಂತ ಆಗಿದೆ. ಮತ್ತು ಮಧುವ ಎಂಬಲ್ಲಿ ಇರುವಂತಹ ಉಕಾರ ಅಕಾರವಾಗಿ ಪರಿಣಮಿಸಿದೆ ಅಂತ ರಘುನಾಥ ಸ್ವಾಮಿಗಳ ಅಭಿಪ್ರಾಯ. ಅಥವಾ ಮದ ಅಂದ್ರೆ ಮದಃ ಅಸ್ಯ ಅಸ್ತಿ ಇತಿ ಮಧು. ಧನಕನಕಾದಿ ಸಂಪತ್ತು, ಧನಕನಕಾದಿ ಅಪೇಕ್ಷಿತ ವಸ್ತುಗಳೇನಿವೆ ಅದನ್ನೇ ಮಧು ಅಂತ ಹೇಳಬೇಕು. ಮದ ಶಬ್ದಕ್ಕೆ ಊ ಪ್ರತ್ಯಯ ಬಂದು ದಕಾರವು ಧಕಾರವಾಗಿ ಪರಿಣಮಿಸಿ ಮಧು ಅಂತಾಗಿದೆ. ಇದವರ ಅಭಿಪ್ರಾಯ. ಮಧು ಅಂದ್ರೆ ಧನ ಮೊದಲಾದವುಗಳು, ಅವುಗಳ ಸಮೂಹವೇ ಮಾಧವ. ತತಃ ತಸ್ಯ ಇದಮಿತಿ ಅಣು, ಆ ಸಂಪತ್ತು ಉಳ್ಳವನು, ಸಂಪತ್ತನ್ನು ನಮಗೆ ಕೊಡುವಂಥವನು. ಇದಿಷ್ಟು ಮಾಧವ ಎಂಬ ಶಬ್ದಕ್ಕೆ ಅರ್ಥ. ಇದು ರಘುನಾಥ ಸ್ವಾಮಿಗಳು ಹೇಳುವಂತೆ. ಇನ್ನು ಮುಂದೆ ಈ ಮಂತ್ರಕ್ಕೆ ಏನರ್ಥ ಅಂತ ನಾನು ಆಲೋಚನೆ ಮಾಡಿದ್ದನ್ನು ಹೇಳ್ತೇನೆ. ಈ ಎಲ್ಲ ಹಿರಿಯ ಜ್ಞಾನಿಗಳು ಹೇಳಿದ ಅರ್ಥವನ್ನೇ ಹೆಚ್ಚು ಕಡಿಮೆ ನಾನು ಕೂಡ ಇಟ್ಕೊಂಡಿದ್ದೇನೆ. ಹೇ ವಜ್ರಣ್ಣ, ಜ್ಞಾನಾನಂದವಾದ ರೂಪವುಳ್ಳವನೇ ಅಥವಾ ವಜ್ರಾಯುಧಾರಿಯೇ, ತ್ವಂ ನೀನು, ಧನಾನಾಂ ಮೋಕ್ಷಾಖ್ಯ ವಿತ್ತಾನಾಂ, ಧನ ಅಂದ್ರೆ ಮೋಕ್ಷವೆಂಬ ಸಂಪತ್ತು, ರೈ ಅಂದ್ರೆ ಮೋಕ್ಷವೆಂಬ ಸಂಪತ್ತು ಅಂತ ಆಚಾರ್ಯರು ಈಶಾವಾಸ್ಯ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಮೋಕ್ಷಾಖ್ಯ ವಿತ್ತ ಅಂತ ಅನ್ನೋದನ್ನೇ ಇಲ್ಲಿ ನಾನು ಇಟ್ಕೊಂಡಿದ್ದೇನೆ. ಸನಯೇ ಅಂದ್ರೆ ಲಾಭಾಯ,
ಶ್ವಘ್ನಿ ಇವ. ಶ್ವಘ್ನಿ ಅಂದರೆ ದೈತ್ಯರೆಂಬ ನಾಯಿಗಳನ್ನು ಕೊಂದು ಹಾಕುವ ಲಕ್ಷ್ಮೀದೇವಿ ಅಂತ ಭಗವಂತಾಚಾರ ಅರ್ಥ ಬರೆದದ್ದು ನೋಡಿದ್ವಿ. ಮೃಗಯು ಅಂದರೆ ವ್ಯಾಧ ಸಾಯಣಾಚಾರ ಅರ್ಥ ಬರೆದದ್ದನ್ನು ನೋಡಿದ್ವಿ. ಶ್ವಘ್ನಿ ಇವ ಅಂದರೆ ಕರಂಭಾ ಇವ, ಕರಂಭಾ ಇವ ಭವ ಅಂತ ರಘುನಾಥ ಸ್ವಾಮಿಗಳ ಅರ್ಥ ಬರೆದದ್ದು ನೋಡಿದ್ದೀವಿ. ಕರಂಭಾ ಅಂದ್ರೆ ಏನು ಅಂತ ತೆಗೆದು ನೋಡಿದರೆ ಶತಾವರಿ ಎಂಬ ಔಷಧ ಅಂತ ಕಂಡು ಬರ್ತದೆ. ಶತಾವರಿ ಎಂಬ ಔಷಧ ಅದು ಮೇಧಾವನ್ನ ಬುದ್ಧಿಶಕ್ತಿಯನ್ನು ಬೆಳೆಸ್ತದೆ. ಅದರಂತೆ ನೀನು ಕೂಡ ನಮಗೆ ಬುದ್ಧಿ ಶಕ್ತಿಯನ್ನ ಬೆಳೆಸಬೇಕು, ನಮಗೆ ಜ್ಞಾನವನ್ನು ಕೊಡಬೇಕು ಅಂತ ಹೀಗಿರಬಹುದು. ಕರಂಭ ಅನ್ನೋ ಶಬ್ದಕ್ಕೆ ಶತಾವರಿ ಅಂತ ಅರ್ಥ ಕಾಣಿಸೋದು ಸರಿ, ಆದರೆ ಶ್ವಘ್ನಿ ಅನ್ನೋ ಶಬ್ದಕ್ಕೆ ಶತಾವರಿ ಎಂಬ ಅರ್ಥ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಅನೇಕ ಕೋಶಗಳನ್ನು ನೋಡಿದರೂ ಕೂಡ ಶ್ವಘ್ನಿ ಅನ್ನೋದು ಶತಾವರಿಗೆ ಪರ್ಯಾಯ ಪದವಾಗಿ ಕಾಣಿಸಿಲ್ಲ. ಆದ್ದರಿಂದ ಶ್ವಘ್ನಿ ಅಂದರೆ ಕರಂಭ ಇವ ಅಂತ ರಘುನಾಥ ಸ್ವಾಮಿಗಳ ಅರ್ಥ ಬರೋದು, ಅದಕ್ಕೆ ನಾವು ಮತ್ತೆ ಶತಾವರಿ ಅಂತ ಅರ್ಥ ಇಟ್ಕೊಳ್ಳೋದು ಹೇಗೆ ಅಂತ ನನಗೊಂದು ಸಂಶಯ ಇದೆ. ಸಂಶಯ ಇದ್ರೂ ಕೂಡ ಅವ್ರು ಹೇಳಿದ್ದನ್ನು ಬರೆದಿದ್ದೀನಿ, ಅದಕ್ಕೊಂದು ತಾತ್ಪರ್ಯವನ್ನು ಕೂಡ ಚಿಂತನೆ ಮಾಡ್ಕೊಂಡಿದ್ದೀನಿ, ಅದನ್ನ ಇಲ್ಲಿ ಹೇಳಿದ್ದೇನೆ. ಶ್ವಘ್ನಿ ಅಂದ್ರೆ ಕೇವಲ ಬೇಡರವನಲ್ಲ, ಬೇಡರವನ ಹೆಂಡತಿ. ಆಮೇಲೆ ಶ್ವಘ್ನಿ ಅಂದ್ರೆ ಜೂಜಾ ಆಟ ಆಡುವವನು ಕೂಡ. ಇವರಿಬ್ಬರನ್ನು ಶ್ವಘ್ನಿ ಅಂತ ಕರೀತಾರೆ. ನನ್ನ ಅಭಿಪ್ರಾಯವನ್ನ ನಾನಿಲ್ಲೂ ಇಲ್ಲಿ ನಿರ್ಣಯ ಮಾಡಿಲ್ಲ. ಈ ಅರ್ಥವನ್ನು ಬರಿತಾ ಹೋದಾಗ ಶ್ವಘ್ನಿ ಎಂಬ ಶಬ್ದಕ್ಕೆ ಏನು ಅರ್ಥ ಬರೀಬೇಕು ಅಂತ ನನಗೂ ಕೂಡ ಗೊಂದಲವೇ ಇತ್ತು. ಅದನ್ನ ಹಾಗೆ ಬರೆದಿದ್ದೆ. ಮುಗಿಸುವ ಹೊತ್ತಿಗೆ ಅದರ ಅರ್ಥ ಒಂದಿಷ್ಟು ನನಗೆ ಹೊಳೆದಿತ್ತು, ಅದನ್ನ ಮುಂದೆ ಹೇಳ್ತೇನೆ. ಈ ನಮಗೆ ಕರ್ತುಂ ಅಂದ್ರೆ ಜ್ಞಾನವನ್ನ ಸನಿಷ್ಯಸಿ ದದಾಸಿ ಕೊಡತೆ, ಇದು ಭಗವಂತಾಚಾರ್ಯ ಹೇಳಿದ ಅರ್ಥವೇ. ಅರಿಯ ಸ್ವಾಮಿಯೇ, ಇದು ಭಗವಂತಾಚಾರ್ಯ ಹೇಳಿದ ಅರ್ಥ. ತ್ವಯ ನಿನ್ನ ಅನುಗ್ರಹದಿಂದ ವಯಂ ನಾವು ಆಜಿಂ ಯುದ್ಧವನ್ನು ಜಯೇಮ ಗೆದ್ದೇವು. ನು ಇದಾನೀಂ ನಮಗೆ ಉಷನ್ ಅಂದ್ರೆ ಬಯಸುತ್ತಾ. ಏನನ್ನು ಬಯಸುವುದು? ಜ್ಞಾನಾದಿಗಳನ್ನು ಕೊಡ್ಲಿಕ್ಕೆ ಬಯಸುತ್ತಾ, ಭಕ್ತರನ್ನು ಅನುಗ್ರಹಿಸಲಿಕ್ಕೆ ಬಯಸ್ತಾ ಅಂತ ಅದರ ಅರ್ಥ. ಸುಮನಾಹ ಅತ್ಯಂತ ಪ್ರಸನ್ನವಾದ ಮನಸ್ಸುಳ್ಳವನು ಆಗ್ಬೇಕು ನೀನು. ಮಾ ವಿದ್ಯಾಚ ಹರೇಃ ಪ್ರೋಕ್ತ ತಸ್ಯಾಯೀಶೋ ಯಥೋ ಭವಾನ್ ತಸ್ಮಾನ್ ಮಾಧವ ನಾಮಾಸಿ ಧವ ಸ್ವಾಮೀತಿ ಶಬ್ದಿತಃ ಅಂತ ಹರಿವಂಶ ಪರ್ವದಲ್ಲಿ ಭವಿಷ್ಯ ಪರ್ವದಲ್ಲಿ 88ನೇ ಅಧ್ಯಾಯದ 49ನೇ ಶ್ಲೋಕ. ಮಾ ಅಂದ್ರೆ ಜ್ಞಾನ, ಭಗವಂತನ ತತ್ವಜ್ಞಾನವೇ ಮಾ. ಅದಕ್ಕೆ ಈಶ, ಧವ ಅಂದ್ರೆ ಈಶ. ಆದ್ರಿಂದ ನಿನ್ನನ್ನು ನಾವು ಮಾಧವ ಅಂತ ಕರಿತೇವೆ. ಧವ ಅಂದ್ರೆ ಸ್ವಾಮಿ ಅಂತ ಅರ್ಥ, ಹರಿವಂಶ ಹೇಳಿಕೊಟ್ಟ ಅರ್ಥ ಇದು. ಮಾ ಅಂದ್ರೆ ಜ್ಞಾನ. ಆ ಜ್ಞಾನವನ್ನ ಧಾವಯತಿ ಅಂದ್ರೆ ಪ್ರಾಪಯತಿ, ನಮ್ಮ ಎಲ್ರಿಗೂ ಕೂಡ ತಂದು ಹಂಚುವವನು, ವಿತರಿಸುವವನು. ಆ ಕಾರಣಕ್ಕಾಗಿ ಮಾಧವ ಅಂತ ನಾನೊಂದು ಅರ್ಥವನ್ನು ಮಾಡ್ಕೊಂಡಿದ್ದೇನೆ. ಲಕ್ಷ್ಮೀದೇವಿಯ ಪತಿ, ಜ್ಞಾನಾಭಿಮಾನಿನಿಯಾದಂಥ ಲಕ್ಷ್ಮೀದೇವಿಯ ಪತಿ ಅಂತ ಒಂದು ಅರ್ಥ. ಅದಲ್ಲದೆ ಈ ಮಾಧವ ಎಂಬ ಶಬ್ದಕ್ಕೆ ನಮಗೆ ಜ್ಞಾನವನ್ನು ಕೊಡುವವನು ಅಂತಲೂ ಅರ್ಥ ಆಗ್ತದೆ. ಇದು ಮಾಧವ ಎಂಬ ಶಬ್ದಕ್ಕೆ ಅರ್ಥ ಜ್ಞಾನದಾಯಕ ಅಂತ. ಅದೇ ಅರ್ಥವನ್ನ ಬೃಹತಿ ಮಂತ್ರ ಕ್ರತುಂ ಸನಿಷ್ಯಸಿ, ಕ್ರತುಂ ಅಂದ್ರೆ ಯಥಾರ್ಥ ಜ್ಞಾನವನ್ನು, ಸನಿಷ್ಯಸಿ ಕೊಡತಿ ಅಂತ ವರ್ಣನೆ ಮಾಡಿದೆ. ಇದು ಆ ಬೃಹತಿ ಮಂತ್ರಕ್ಕೂ ಮತ್ತೆ ಮಾಧವ ಎಂಬ ನಾಮಕ್ಕೂ ಇರುವಂತ ಸಂಬಂಧ. ಭಾವಾರ್ಥ ಏನಾಯ್ತು? ಜ್ಞಾನಾನಂದಮಯವಾದಂಥ ಸ್ವರೂಪವುಳ್ಳ ಭಗವಂತನೇ, ನೀನು ನಮ್ಮ ಮೋಕ್ಷ ಸಿದ್ಧಿಗಾಗಿ ನಮ್ಮನ್ನು ಬೆಳೆಸಿ ವಿದ್ಯೆ ಕಲಿಸುವ ತಾಯಿಯಂತೆ. ಇದು ಶ್ವಘ್ನಿ ಎಂಬ ಶಬ್ದಕ್ಕೆ ಅರ್ಥ. ಅದನ್ನು ನಾನು ಅರ್ಥ ಬರೆಯುವಾಗ ನಂಗೆ ಹೊಳೆದಿರ್ಲಿಲ್ಲ, ಮುಂದೆ ಭಾವಾರ್ಥ ಹೇಳುವಾಗ ನನಗದೊಂದಿಷ್ಟು ಹೊಳೆಯಿತು. ಅದನ್ನು ಮುಂದೆ ಹೇಳ್ತೇನೆ, ಶ್ವಘ್ನಿ ಅಂದರೆ ತಾಯಿ ಹೇಗೆ ಅಂತ. ಭಗವಂತನೇ, ನೀನು ನಮ್ಮನ್ನ ಬೆಳೆಸಿ ವಿದ್ಯೆ ಕಲಿಸುವ ತಾಯಿಯಂತೆ ನಮಗೆ ಮೋಕ್ಷ ಕೊಡಲಿಕ್ಕಾಗಿ ನೀನು ಜ್ಞಾನವನ್ನು ಕೊಡ್ತೆ. ಸ್ವಾಮಿಯೇ, ನಿನ್ನ ಅನುಗ್ರಹದಿಂದಲೇ ನಾವು ನಮ್ಮ ಜೀವನವೆಂಬ ಯುದ್ಧದಲ್ಲಿ ಗೆಲ್ಲುತ್ತೇವೆ. ಈಗ ನೀನು ನಮಗೆ ಜ್ಞಾನಾದಿಗಳನ್ನು ಅನುಗ್ರಹಿಸಲಿಕ್ಕಾಗಿ ಪ್ರಸನ್ನನಾಗಿ ಬರಬೇಕು ಅಂತ ಅದರ ತಾತ್ಪರ್ಯ. ಶ್ವಘ್ನಿ ಎಂಬ ಶಬ್ದಕ್ಕೆ ತಾಯಿ ಅಂತ ಅರ್ಥ ಬರೋದು ಹೇಗೆ?
ಟು ಓಷ್ವಿ ಗತಿ ವೃದ್ಧೋ ಅಂತ ಧಾತು ಇದೆ. ಅಲ್ಲಿ ಮೂಲ ಧಾತುವಿನ ಮೂಲ ರೂಪ ಶ್ವಿ ಅಂತ. ಅದಕ್ಕೆ ಅಚ್ ಪ್ರತ್ಯಯ, ಅಚ್ಚನಲ್ಲಿ ಚ ಹೋಗ್ತದೆ, ಶ್ವ ಮತ್ತು ಅವೆರಡು ಸೇರಿ ಶ್ವ ಅಂತ ಆಗ್ತದೆ. ಅದಕ್ಕೆ ಅರ್ಥ ಏನು? ಶ್ವಾಯಯತಿ, ಬೆಳೆಸುವವನು, ಬೆಳೆಸುವವಳು ಅಂತ ಅರ್ಥ. ಶ್ವಾಯಯತಿ ಅಂದ್ರೆ ವರ್ಧಯತಿ, ತಾಯಿ ಮಕ್ಕಳನ್ನು ಬೆಳೆಸ್ತಾಳೆ. ಅದರಿಂದ ಶ್ವಾಯಯತಿ ಇತಿ ಶ್ವಃ, ಶ್ವಾಯಯತಿ ಇತಿ ಶ್ವಾ. ಮುಂದೆ ಘ್ನಿ ಅಂತಿದೆ. ಘ್ನಿ ಎಂಬಲ್ಲಿ ಹನಹಿಂಸಾಗತ್ಯೋಹೋ ಅಂತ ಇಟ್ಕೋಬೇಕು. ಹನಹಿಂಸಾಗತ್ಯೋಹೋ ಧಾತುವಿನ ಗತಿ ಎಂಬ ಅರ್ಥವನ್ನು ತಗೊಳ್ಳೋಣ, ಹಿಂಸೆ ಎಂಬ ಅರ್ಥವನ್ನು ತಗೊಳ್ಳೋದು ಬೇಡ. ಅದರ ನಿಜಂತ ರೂಪ ಘಾತಯತಿ ಅಂತ. ಘಾತಯತಿ ಅಂದ್ರೆ ಕೊಲ್ತಾನೆ ಅಂತ ಅರ್ಥ ಅಲ್ಲ, ತಿಳಿಸ್ತಾನೆ, ತತ್ವವನ್ನು ತಿಳಿಸ್ತಾಳೆ ಅಂತ ಅರ್ಥ. ಹೀಗೆ ಶ್ವಾಯಯತಿ ಘಾತಯತಿ ಚ ಇತಿ ಶ್ವಘ್ನಿ, ತತ್ವವನ್ನು ತಿಳಿಸುವವಳು ಅಂತ ಅರ್ಥ. ಶ್ವಘ್ನಿ ಅಂದ್ರೆ ಮಾತಾ, ಮಕ್ಕಳನ್ನ ಬೆಳೆಸಿ ಅವಳಿಗೊಂದಿಷ್ಟು ಆರಂಭದ ಹಂತದ ವಿದ್ಯೆಯನ್ನು ಕೊಡುವವಳೇ ಅವಳು. ಭಗವಂತನೇ ಮಾತಾ, ಅವನೇ ಪಿತಾ. ಅವನು ನಮ್ಮನ್ನ ಈ ಸಂಸಾರದಲ್ಲಿ ಬೆಳೆಸಿ ನಮಗೆ ತತ್ವಜ್ಞಾನವನ್ನು ಕೊಡ್ತಾನೆ ತಾಯಿ ಅಂತೆ. ಶ್ವಘ್ನಿ ಅಂದ್ರೆ ಈ ದೃಷ್ಟಿಯಿಂದ ಮಾತಾ. ಮಾತಾ ಅಂದ್ರೂ ಜ್ಞಾನವನ್ನು, ನಮ್ಮನ್ನ ಹುಟ್ಟಿಸಿ ಜ್ಞಾನವನ್ನು ಕೊಡುವವಳು ಅಂತಾನೆ ಅರ್ಥ. ಯಾಕೆಂದ್ರೆ ಮಾತಾ ಎಂಬಲ್ಲಿ ಮಾ ಅನ್ನುವುದು ಮಾಪಯತಿ, ನಮ್ಮನ್ನು ಹುಟ್ಟಿಸುವವಳು ಅನ್ನೋ ಅರ್ಥವನ್ನು ಹೇಳ್ತದೆ. ಮತ್ತೆ ತಾ ಎಂಬುದು ತನು ವಿಸ್ತಾರ ಎಂಬ ಧಾತುವಿನಿಂದ ವಿಸ್ತರಿಸುವವಳು. ಏನು ವಿಸ್ತರಿಸುವವಳು? ನಮ್ಮ ವ್ಯಕ್ತಿತ್ವವನ್ನು ವಿಸ್ತರಿಸುವವಳು, ವ್ಯಕ್ತಿತ್ವವನ್ನು ಜ್ಞಾನದಿಂದ ವಿಸ್ತರಿಸುವವಳು. ಹೀಗೆ ಮಾ ಅಂದ್ರೆ ಹುಟ್ಟಿಸುವವಳು, ತಾ ಅಂದ್ರೆ ಜ್ಞಾನದಿಂದ ನಮ್ಮ ವ್ಯಕ್ತಿತ್ವವನ್ನು ವಿಸ್ತರಿಸುವವಳು. ಅದಕ್ಕೆ ಮಾತಾ ಅಂತ ಆ ಅರ್ಥ ನಿಷ್ಪನ್ನ ಆಗ್ತದೆ, ಮಾತಾ ಎಂಬ ಶಬ್ದ. ಹೀಗೆ ಮಾತಾ ಎಂಬ ಶಬ್ದವು, ಶ್ವಘ್ನಿ ಎಂಬ ಶಬ್ದವು ನಮ್ಮನ್ನು ಬೆಳೆಸಿ ನಮ್ಮನ್ನ ಜ್ಞಾನವಂತರನ್ನಾಗಿ ಮಾಡುವವಳು ಅನ್ನೋ ಅರ್ಥವನ್ನು ಹೇಳ್ತವೆ. ಮತ್ತು ಮಾಧವ ಅಂತ ಶಬ್ದ ಇದೆಯಲ್ಲ, ಮಾಧವ ಎಂಬಲ್ಲೂ ಕೂಡ ಮಾ ಅಂದ್ರೆ ನಾವು ಜ್ಞಾನ ಅಂತ ಅರ್ಥ ಹೇಳಿದ್ವಿ. ಮಾ ಅಂದ್ರೆ ತಾಯಿ ಅಂತ ಕೂಡ ಅರ್ಥ ಮಾಡ್ಬೋದು. ಮಾ ಅಂದ್ರೆ ಮಾತಾ, ಮಾತಾ ಇವ, ಮಾ ಇವ ಧಾವಯತಿ ಅವಗಮಯತಿ ತತ್ವಮಿತಿ ಭಗವಾನ್ ಮಾಧವ. ಮಾಯಾ ಧವ ಮಾಧವ ಅಂತ ಒಂದರ್ಥ. ಮಾ ಇವ ಅಂದ್ರೆ ತಾಯಿಯಂತೆ ಧಾವಯತಿ, ಅರ್ಥಾತ್ ತತ್ವವನ್ನು ತಿಳಿಸ್ತಾನೆ, ಅವಗಮಯತಿ. ಹೀಗೆ ತಾಯಿಯಂತೆ ಭಗವಂತ ಅನ್ನೋ ಅರ್ಥವನ್ನು ನಾವು ಮಾಧವ ಎಂಬ ಶಬ್ದದಿಂದ ತಗೊಳ್ಬಹುದು. ತಾಯಿಯಂತೆ ಭಗವಂತ ಅಂತ ನಾವು ತಗೊಂಡಾಗ ಆ ಮಾಧವ ಎಂಬ ಶಬ್ದಕ್ಕೆ ತಾಯಿಯಂತೆ ಭಗವಂತ ಅಂತ ನಾವು ಅರ್ಥವನ್ನು ಅನುಸಂಧಾನಿಸಿಕೊಂಡಾಗ ಅದು ಈ ಬೃಹತಿ ಮಂತ್ರಕ್ಕೆ ಸಹಜವಾಗಿ ಸಂಬಂಧಿಸಿಬಿಡ್ತದೆ. ಯಾಕಂದ್ರೆ ಅಲ್ಲಿ ಶ್ವಘ್ನಿ ಅಂತಿದೆ, ಅದು ಕೂಡ ಶ್ವಘ್ನಿ ಇವ ತಾಯಿಯಂತೆ ಅಂತಾನೆ ಬೃಹತಿ ಮಂತ್ರ ಹೇಳ್ತಾ ಇದೆ. ಮಾಧವ ಎಂಬುದು ಕೂಡ ತಾಯಿಯಂತೆ ಅಂತಾನೆ ಹೇಳ್ತದೆ. ಮಾಧವ ಎಂಬ ಶಬ್ದಕ್ಕೆ ತಾಯಿಯಂತೆ ಜ್ಞಾನ ಕೊಡುವವನು ಅಂತ ಅರ್ಥವನ್ನು, ಇದು ಬೇರೆ ಕಡೆ ತಾಯಿಯಂತೆ ಜ್ಞಾನ ಕೊಡುವವನು ಅಂತ ಬೇರೆ ಕಡೆ ಅರ್ಥ ಕಂಡು ಬರೋದಿಲ್ಲ. ಅದು ನಾನು ಆಲೋಚನೆ ಮಾಡಿದ ಅರ್ಥ. ಅದು ಉಚಿತವಾಗಿದೆಯೋ ಇಲ್ಲವೋ ಅನ್ನೋದನ್ನ ತಾವು ಎಲ್ಲರೂ ಕೂಡ ಗಮನಿಸಿ ಹೇಳಬೇಕು. ಮುಂದೆ ಈ ಮಾಧವ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉಲ್ಲೇಖಗಳೇನಿವೆ ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಗುರುಗಳಾದಂಥ ಸಗ್ರಿ ರಾಘವೇಂದ್ರಾಚಾರ್ಯರು ಅವರು ಸಂಗ್ರಹಿಸಿರುವಂತಹ ಅನೇಕ ಅರ್ಥಗಳು ಅವು ನಾವು ಮೊದಲಿಂದ ನೋಡ್ತಾ ಬಂದಿದ್ದೇವೆ. ಶಂಕರಾಚಾರ್ಯರು, ಪರಾಶರ ಭಟ್ಟರು, ಮತ್ತೆ ಸತ್ಯಸಂಧ ಸ್ವಾಮಿಗಳು ರಕ್ಷಾಲಂಕಾರದಲ್ಲಿ ಇವೆಲ್ಲ ಏನೇನು ಅರ್ಥಗಳಿವೆ ಅಂತ ಅನ್ನೋದನ್ನು ಕೂಡ ನಾವೀಗ ನೋಡ್ಬೇಕು. ಮಾಧವ ಎಂಬ ಶಬ್ದ ಹರಿವಂಶದಲ್ಲಿ ಏನು ಬಂದಿದೆ ಅದನ್ನ ಸಗ್ರಿ ರಾಘವೇಂದ್ರಾಚಾರ್ಯರು ಸಂಗ್ರಹಿಸಿ ಇದ್ದಾರೆ. ಮಾಧವ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ತತ್ವಜ್ಞಾನ. ಮಾ ವಿದ್ಯಾಚ ಹರೇಃ ಪ್ರೋಕ್ತ, ಭಗವಂತನ ತತ್ವಜ್ಞಾನವೇ ಮಾ. ಈ ಹರಿವಂಶದ ಶ್ಲೋಕವನ್ನ ಶಂಕರಾಚಾರ್ಯರು ಕೂಡ ಉದ್ಧರಿಸಿದ್ದಾರೆ. ಅದೊಂದು ವೈಶಿಷ್ಟ್ಯ ಆ ಶ್ಲೋಕದ್ದು. ಹೀಗೆ ತತ್ವಜ್ಞಾನದ ಅಧಿಪತಿ ಅಂತ ಅರ್ಥ. ಇನ್ನೊಂದು ಮಧು ಅಂದ್ರೆ ಮಧುವಿದ್ಯಾ, ಛಾಂದೋಗ್ಯೋಪನಿಷತ್ನಲ್ಲಿ ವರ್ಣನೆ ಮಾಡಲ್ಪಟ್ಟಿರುವಂತಹ ಮಧುವಿದ್ಯಾ,
ಅಸೌವ ಆದಿತ್ಯೋ ದೇವ ಮಧು ಅಂತ ಅದನ್ನು ಮುಂದಿನ ನಾಮದಲ್ಲಿ ನಾವು ನೋಡ್ತೇವೆ. ಭಗವಂತನನ್ನೇ ಜೇನುತುಪ್ಪ ಅಂತ ವರ್ಣನೆ ಮಾಡ್ತಾರೆ. ಆ ಮಧುವಿದ್ಯೆಗೆ ಪ್ರತಿಪಾದ್ಯನಾದಂತಹ ಭಗವಂತ ಅಂತ ಅರ್ಥ. ಅಸೌವ ಆದಿತ್ಯೋ ದೇವ ಮಧು ಅನ್ನುವುದು ಅದರ ಮೊದಲ ವಾಕ್ಯ. ಈ ಮಧುವಿದ್ಯೆಯನ್ನು ಉಪಾಸನೆ ಮಾಡುವವನಿಗೆ ಬ್ರಹ್ಮ ಪದವಿ ಸಿಗ್ತದೆ, ಮೋಕ್ಷ ಸಿಗ್ತದೆ ಅಂತ ವರ್ಣನೆ ಇದೆ. ಆದರೆ ಹೆಚ್ಚಿನ ವಿಷಯಗಳನ್ನ ಇಲ್ಲೇ ನೋಡ್ಬೇಕಾದ ಅಗತ್ಯ ಇಲ್ಲ, ಮುಂದೆ ಮಧು ಅಂತಾನೆ ಬಂದಿದೆ, ಅದರಿಂದ ಅಲ್ಲೇ ನೋಡೋಣ. ಮನನ ಮತ್ತು ಧ್ಯಾನಕ್ಕೆ ಗೋಚರನಾಗುವವನು, ಅದರಿಂದ ಮಾಧವ ಅನ್ನೋ ಅರ್ಥವನ್ನು ಹಿಂದೆನೂ ನಾವು ನೋಡಿದ್ದೇವೆ. ಮೌನಾಧ್ಯಾನಾಚ್ಚ ವಿಧಿ ಭಾರತ ಮಾಧವಂ. ಮೌನವಾಗಿದ್ದು ಧ್ಯಾನವನ್ನು ಯಾರು ಆಚರಿಸ್ತಾರೆ ಅವರಿಗೆ ದೊರೆಯುವವನು, ಆದ್ರಿಂದ ಆತನನ್ನು ಮಾಧವ ಅಂತ ಹೇಳ್ತಾರೆ. ಇದು ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬಂದಿರುವಂತಹ ಅರ್ಥ. ಮಾಧವ ಅಂದ್ರೆ ಮಧ್ವಸ್ಯ ಪ್ರಿಯತ್ವಾತ್ ಸ್ವಾಮಿತ್ವಾದ್ವಾ ಮಾಧವ. ಆಚಾರ್ಯ ಮಧ್ವರಿಗೆ ಅತ್ಯಂತ ಪ್ರಿಯನಾದವನು ಅನ್ನೋ ಅರ್ಥವನ್ನು ಕೂಡ ಮಾಧವ ಎಂಬ ಶಬ್ದಕ್ಕೆ ನಾವು ತಿಳ್ಕೊಳ್ಬಹುದು. ಮಾಧವ ಶಬ್ದಕ್ಕೆ ಲಕ್ಷ್ಮೀಪತಿ ಅನ್ನೋ ಅರ್ಥವನ್ನ ಲಕ್ಷಾಲಂಕಾರದಲ್ಲಿ ವರ್ಣನೆ ಮಾಡ್ತಾರೆ. ಅದು ಹಿಂದೆ ಬಂದಂತ ಒಂದು ಅರ್ಥವೇ. ಮುಂದೆ ಶಾಂಕರ ಭಾಷ್ಯದಲ್ಲಿ ಹರಿವಂಶದ ಶ್ಲೋಕವನ್ನ ಉದ್ಧರಿಸ್ತಾರೆ ಅಂತ ಅನ್ನೋದನ್ನ ನಾವೀಗಾಗಲೇ ನೋಡಿದ್ದೇವೆ. ಹರಿವಂಶದ ಶ್ಲೋಕವನ್ನು ಕೂಡ ನೋಡಿದ್ದೇವೆ. ಪರಾಶರ ಭಟ್ರ ವ್ಯಾಖ್ಯಾನದಲ್ಲಿ ಬ್ರಹ್ಮವಿದ್ಯೆಗೆ ಸ್ವಾಮಿ ಅನ್ನೋ ಅರ್ಥವನ್ನೇ, ಮತ್ತೆ ಮೌನ ಧ್ಯಾನಗಳಿಗೆ ಲಭ್ಯನಾದವನು, ಮೌನ ಧ್ಯಾನಗಳನ್ನು ತಾನೂ ಕೂಡ ಆಚರಣೆ ಮಾಡುವವನು, ನಾರಾಯಣ ನರ ಮೊದಲಾದ ರೂಪಗಳಲ್ಲಿ ಅಂತ ಉದ್ಯೋಗ ಪರ್ವದ ಮಾತನ್ನು ಪರಾಶರ ಭಟ್ರು ಕೂಡ ಉದ್ಧರಿಸ್ತಾರೆ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಕಂಪಿಸದೇ ಇರುವವನು, ಯಾವ ಶತ್ರುಗಳ ದಾಳಿಗೂ ಕೂಡ ಅಲುಗಾಡದೇ ಇರುವವನು ಅನ್ನೋ ಅರ್ಥವನ್ನ ಹೇಳ್ತಾರೆ. ನಮ್ಮ ಸಾಧನೆ ದೃಷ್ಟಿಯಿಂದ ಇದು ಕೂಡ ಬಹಳ ಮಹತ್ವದ್ದೇ. ಈ ಅಂತರಂಗದ ಬಹಿರಂಗದ ಯಾವ ಶತ್ರುಗಳ ದಾಳಿಗೂ ಕೂಡ ಸಾಧಕನಾದವನು ಮಣಿಯಬಾರದು. ಅದಕ್ಕಾಗಿ ಭಗವಂತನನ್ನು ಮಾಧವ ಅಂತ ಉಪಾಸನೆ ಮಾಡಿದರೆ ಅವನು ತತ್ವಜ್ಞಾನವನ್ನು ನಮ್ಗೆ ಕೊಡ್ತಾನೆ, ಮತ್ತೆ ತಾನು ಮಣಿಯುವವನಲ್ಲ, ಆದ್ರಿಂದ ನಮಗೂ ಕೂಡ ಮಣಿಯದಿರುವ ಶಕ್ತಿಯನ್ನು ಕೊಡ್ತಾನೆ. ಮಾ ಧೂಯತೆ ಇತಿ ಮಾಧವ. ಯಾರು ಧೂಯತೆಯನ್ನ ಎಂದೂ ಅಲುಗಾಡುವುದಿಲ್ವ, ಧೂನಿ ಕಂಪನೆ ಅನ್ನೋ ಧಾತ್ವಿಕ ಅಚ್ ಪ್ರತ್ಯಯ ಬಂದದ್ದು, ಆದ್ರಿಂದ ಆತ ಮಾಧವ. ಮಾ ಅಂದ್ರೆ ನಿಷೇಧವನ್ನು ತೋರಿಸ್ತದೆ. ಇದಿಷ್ಟು ಸತ್ಯಸಂಧ ಸ್ವಾಮಿಗಳು ಹೇಳುವಂಥ ಅರ್ಥ. ಹೀಗೆ ಮಾಧವ ಶಬ್ದದ ಅರ್ಥವನ್ನು ನೋಡಿದ್ದೇವೆ. ಮಾಧವ ಎಂಬ ಶಬ್ದ ಆ ದೃಷ್ಟಿಯಿಂದ ತುಂಬಾ ಸುಂದರವಾದ ಅರ್ಥ. ಬೃಹತಿ ಮಂತ್ರದ ಜೊತೆಗೆ ಅದನ್ನು ನೋಡ್ತಾ ನೋಡ್ತಾ ಮಾಧವ ಅಂದ್ರೇನೆ ತಾಯಿಯಂತೆ ನಮ್ಮನ್ನ ನೋಡಿಕೊಳ್ಳುವವನು, ತಾಯಿಯಂತೆ ತತ್ವವನ್ನು ತಿಳಿಸುವವನು. ತಾಯಿಯಾದವಳು ಮಕ್ಕಳು ಅಜ್ಞಾನಿಗಳಾಗಿರುವುದನ್ನ ಸಹಿಸೋದಿಲ್ಲ, ಅವಳು ತತ್ವವನ್ನು ತಿಳಿಸಿ ಮಕ್ಕಳನ್ನು ಬೆಳೆಸ್ತಾಳೆ. ಹಾಗೆ ಭಗವಂತನು ಕೂಡ ತಾಯಿಯಂತೆ ನಮಗೆ ತತ್ವವನ್ನು ತಿಳಿಸ್ತಾನೆ. ಮಾ ಇವ ಧಾವಯತಿ ಇತಿ ಮಾಧವ. ಮಾಯಾಹಧವ ಮಾಧವ ಪ್ರಸಿದ್ಧವಾದ ಅರ್ಥ. ಇದು ಇನ್ನೊಂದು ಅರ್ಥ. ಹೀಗೆ ಭಗವಂತ ತಾಯಿಯಂತೆ ತತ್ವಜ್ಞಾನವನ್ನು ಕೊಡುವವನು, ತತ್ವಜ್ಞಾನದ ಅಧಿಪತಿ ಲಕ್ಷ್ಮೀರಮಣ. ಅವನು ಸ್ತ್ರೀರೂಪನೂ ಹೌದು ಪುಂರೂಪನೂ ಹೌದು ಅನ್ನೋದು ಮಾಧವನ ಶಬ್ದ ತಿಳಿಸ್ತದೆ. ಮತ್ತೆ ಸ್ತ್ರೀರೂಪ ಅಂತ ಹೇಳಿ ಬಹಳ ಸೌಮ್ಯನೇನಲ್ಲ, ಶತ್ರುಗಳು ಬಂದ್ರೆ ಅವರಿಗೆ ಎಂದೂ ಮಣಿಯದವನು, ಮತ್ತೆ ನಮಗೂ ಕೂಡ ಶತ್ರುಗಳಿಗೆ ಮಣಿಯದೇ ಇರುವಂತಹ ಬಲವನ್ನು ಕೊಡ್ತಾನೆ ಅಂತ ಅದರದ್ದು ಒಟ್ಟ ಅರ್ಥ ಆಗ್ತದೆ. ಹೀಗೆ ಶ್ವಗ್ನಿ ಅನ್ನೋ ಶಬ್ದಕ್ಕೆ ತಾಯಿ ಅಂತ ಅರ್ಥ ಇಟ್ಕೊಂಡು ಅದನ್ನೇ ಮಾಧವ ಎಂಬ ಶಬ್ದದಲ್ಲಿ ನಾವು ಕಾಣಬಹುದು. ಆ ದೃಷ್ಟಿಯಿಂದ ಬೃಹತಿ ಮಂತ್ರ ಈ ಮಾಧವ ಎಂಬ ಶಬ್ದದ ಅರ್ಥವನ್ನ, ತಾಯಿಯಂತೆ ಜ್ಞಾನವನ್ನು ಕೊಡುವವನು ಎಂಬ ಅರ್ಥವನ್ನೇ ಶ್ವಗ್ನಿ ಇವ ನಹ ಕತುಂ ಸನಿಷ್ಯಸಿ ಅಂತ ವರ್ಣನೆ ಮಾಡಿದೆ. ಇದು ಆ ಮಂತ್ರಕ್ಕೂ ಮತ್ತು ನಾಮಕ್ಕೂ ಇರುವಂತಹ ಸಂಬಂಧ. ಅದರ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.